ಸ್ನೇಹಿತರೆ, ಮನುಷ್ಯನ ಮನಸ್ಸು, ಶರೀರ, ಅವನ ಸಂಪೂರ್ಣ ಆರೋಗ್ಯ, ಸಮಾಜದ ಹಿತವನ್ನು ಕ್ವಾಂಟಮ್ ಫಿಸಿಕ್ಸ್ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಿಂದ ವಿಚಾರ ಮಾಡುವಂತ ಸಮಯ ಇದಾಗಿದೆ. ಮೊದಲು ಮನುಷ್ಯನ ಶರೀರ, ಮನಸ್ಸು ಅಂತಂದ್ರೆ ಒಂದು ಘನವಾದ ಒಂದು ವಸ್ತು ಅಂತ ನೋಡ್ಲಾಗ್ತಿತ್ತು. ಆದ್ರೆ ಇವಾಗ ಐನ್ಸ್ಟೈನ್ ಅಥವಾ ನಿಕೋಲಾ ಟೆಸ್ಲಾ ಈ ಕ್ವಾಂಟಮ್ ಫಿಸಿಕ್ಸ್ ಬಂದ ನಂತರ ಮನುಷ್ಯನ ಶರೀರ, ಮನಸ್ಸು ಅಂತಂದ್ರೆ ಅವೆರಡೂ ಒಂದನೇ, ಮತ್ತದು ನಮ್ಮ ಪಂಚೇಂದ್ರಿಯಗಳಿಗೆ ಏನೊಂದು ಕಂಡು ಬರುತ್ತೆ ಅದು ಅಷ್ಟೇ ಅಲ್ಲ, ಅದ್ರ ಹಿಂದ್ಗಡೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಈ ಸಂಪೂರ್ಣ ಬ್ರಹ್ಮಾಂಡ ಶಕ್ತಿಯಿಂದ ಆಗಿದೆ, ವೈಬ್ರೇಷನ್ಸ್, ಪಾರ್ಟಿಕಲ್ಸ್ಗಳಿಂದ ಆಗಿದೆ ಅಂತ ಈ ವಿಜ್ಞಾನಿಗಳು ಕಂಡು ಹಿಡಿದ್ರು. ಯಾವಾಗ ಈ ಒಂದು ವೈರ್ಲೆಸ್ ಟೆಕ್ನಾಲಜಿ ಮುಂದುವರಿತಾ ಬಂತು, ಆಗ ನಮ್ಮ ವಿಚಾರ ಮಾಡುವಂತ ಒಂದು ದೃಷ್ಟಿಕೋನ, ನೋಡುವಂತ ದೃಷ್ಟಿಕೋನ, ಮನುಷ್ಯನ ಶರೀರ, ಮನಸ್ಸು ಅಥವಾ ಬ್ರಹ್ಮಾಂಡವನ್ನು ನೋಡುವಂತ ದೃಷ್ಟಿಕೋನ ಸಾಕಷ್ಟು ಬದಲಾಯಿತು. ಎನರ್ಜಿ ನಾವು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈಗ ಮನುಷ್ಯನ ಮನಸ್ಸು, ಶರೀರ, ಆರೋಗ್ಯ ಅಂತಂದ್ರೆ ಕೇವಲ ಈಗ ದೃಷ್ಟಿಗೆ ಏನು ಕಂಡು ಬರುತ್ತೆ ಅದಷ್ಟೇ ಅಲ್ಲ, ಅವನ ಮನಸ್ಥಿತಿ ಅಥವಾ ಒಂದು ಎನರ್ಜಿನೂ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡೋದು ಅನಿವಾರ್ಯ ಆಯಿತು. ಅದಕ್ಕೆ ಸ್ನೇಹಿತರೆ, ಈಗ ಪ್ರಾಚೀನ ಒಂದು ವಿಜ್ಞಾನ ಏನಿತ್ತು ಅದು ಚೈನೀಸ್ ಆಗಿರ್ಬೋದು, ಜಪನೀಸ್, ಅಥವಾ ಭಾರತದಲ್ಲಿ ಕೆಲವೊಂದು ಹೀಲಿಂಗ್ ಟೆಕ್ನಿಕ್ಸ್ ಇದ್ವು. ಈಗ ಅದು ರೇಖಿ ಆಗಿರ್ಬೋದು, ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು, ಆಕ್ಯುಪ್ರೆಷರ್, ಮ್ಯಾಗ್ನೆಟೋಥೆರಪಿ, ಈಗ ಬೇರೆ ಬೇರೆ ಮಸಾಜ್ ಥೆರಪೀಸ್, ಮ್ಯೂಸಿಕ್ ಥೆರಪಿ, ಈಗ ಇಂಥ ಥೆರಪೀಸ್ಗಳಲ್ಲಿ ಕೂಡ ಮನುಷ್ಯನ ಆರೋಗ್ಯ ಅಡಗಿದೆ ಅನ್ನೋ ಸತ್ಯವನ್ನ ನಾವೀಗ ಕಂಡುಕೊಳ್ತಾ ಇದ್ದೀವಿ. ವಿಜ್ಞಾನಿಗಳು ಸಾಕಷ್ಟು ಇನ್ವೆನ್ಷನ್ಸ್ ಮಾಡ್ತಾ ಇದ್ದಾರೆ. ಈಗ ಕ್ವಾಂಟಮ್ ಫಿಸಿಕ್ಸ್ ಸಾವಿರಾರು ವರ್ಷಗಳ ಹಿಂದೆನೇ ಈ ವಿಜ್ಞಾನದಲ್ಲಿ ಈಗ ಏನು ಹೇಳ್ತಾ ಇದ್ದಾರೆ ಅದು ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆನೇ ಹೇಳಿದ್ರು. ಆದರೆ ಈಗ ವಿಜ್ಞಾನ ಅದನ್ನೆಲ್ಲ ಪ್ರಯೋಗಗಳ ಮೂಲಕ ಕಂಡುಕೊಳ್ತಾ ಇದೆ. ಅದಕ್ಕೆ ಸ್ನೇಹಿತರೆ, ಈಗ ನಾವು ಆರೋಗ್ಯ ಅಂದ ತಕ್ಷಣ ಒಂದು ಎನರ್ಜಿ ಬಗ್ಗೆ ಕೂಡ ವಿಚಾರ ಮಾಡೋದು ಬಹಳನೇ ಅಗತ್ಯ ಇದೆ. ಒಂದು ಪಾಸಿಟಿವ್ ಎನರ್ಜಿ ಅಥವಾ ಒಂದು ಚೈತನ್ಯ ಶಕ್ತಿ, ಪ್ರಾಣಶಕ್ತಿ, ಅದು ಕೂಡ ಬಹಳನೇ ಅಗತ್ಯ ಇದೆ. ಅದಕ್ಕೆ ದಿನನಿತ್ಯ ಜೀವನದಲ್ಲಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನಗಳು, ಪಾಸಿಟಿವ್ ಥಿಂಕಿಂಗ್ ಅಂತ ಒಂದು ಧನಾತ್ಮಕ ವಿಚಾರಗಳನ್ನು, ಒಂದು ಧನಾತ್ಮಕ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದು ಬಹಳ ಬಹಳ ಅಗತ್ಯ ಇದೆ ಸ್ನೇಹಿತರೆ. ಅದಕ್ಕೆ ಈ ಸತ್ಯವನ್ನು ನಾವೆಲ್ಲ ಅರ್ಥಕೊಳ್ಳೋಣ, ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತಷ್ಟು ನಾವು ಆರೋಗ್ಯವಾಗಿರೋಣ. ಧನ್ಯವಾದ.